ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಭಂಡಾರಿಮಠ್. ತಮ್ಮೊಂದಿಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ನಾನು ಬಂದಿದ್ದೇನೆ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಕಂಪ್ಲೀಟ್ ಮಾಡಿದ್ದು, ಸುಮಾರು 2 ವರ್ಷಗಳ ಕಾಲ ಕಾಲ್ಫಾರ್ಮ್ಗಳ ಅಧಿಸೂಚನೆಗಳ ಸುರಿಮಳೆ ಇದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಿ, ಅದು ನಾನು ಬಲ್ಲೆ. ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಪ್ರಶ್ನೆ ಮಾಡ್ತಾರೆ, ಏನು ಅಂತಂದರೆ ಓದಿದ್ದನ್ನು ಹೆಂಗೆ ನೆನ್ಪಿಡಬೇಕು. ಇವತ್ತು ಓದಿದ ವಿಚಾರಗಳನ್ನು ಯಾವ ರೀತಿ ನೆನ್ಪಿಡಬೇಕು ಅಂಥೇಳಿ ನಿಮಗೆ ನಾನು ಪಂಚಸೂತ್ರಗಳನ್ನು ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಓದಿನಲ್ಲಿ ಫಸ್ಟ್ ಆಸಕ್ತಿ ಬೇಕು. ನಾನು ಈ ವರ್ಷ ಈ ಗುರಿಯನ್ನು ಮುಟ್ಟಬೇಕು, ನಾನು PSI ಆಗಬೇಕು, ಪೊಲೀಸ್ ಆಗಬೇಕು, ಗ್ರೂಪ್ C ಪಾಸ್ ಮಾಡಬೇಕು. ಒಂದು ಕ್ಷಣ ನಿಮ್ಮ ಮನೆ, ನಿಮ್ಮ ಹಿಂದಿನ ಪರಿಸರ ಅಥವಾ ನೀವು ನಡೆದ ಬಂದ ದಾರಿ ನೆನೆಸ್ಕೊಳ್ರಿ, ಅದು ನಿಮಗೆ ಸೆಲ್ಫ್ ಮೋಟಿವೇಶನ್ ಆಗ್ತದೆ. ನೆನಪಿಡಬೇಕಾಗಿರುವಂಥ ಅತ್ಯಂತ ಮುಖ್ಯವಾಗಿರುವಂಥ 5 ಅಂಶಗಳಲ್ಲಿ ಮೊದಲ ಅಂಶ ಏನು ಅಂತಂದರೆ ಟಾರ್ಗೆಟ್ ಹಾಕ್ಕೊಡ್ರಿ. ಡೈಲಿ ಇಷ್ಟು ಓದಲೇಬೇಕು ಅಂತ. ಮತ್ತು ಯಾವುದೋ ಒಂದು ಮ್ಯಾಗ್ಜಿನ್ ತೊಗೊಂಡ್ರಿಪ್ಪ, ಅದು ಯಾವುದಾದ್ರೂ ಒಂದು ಒಳ್ಳೆ ಮ್ಯಾಗ್ಜಿನ್ದಲ್ಲಿ 80 ಪುಟ ಅಥವಾ 90 ಪುಟ ಇರ್ತದೆ. ಆ 80-90 ಪುಟ ಮುಗಿಸೋಕೆ ಆಗಲಿಲ್ಲ ಅಂದರೂ ಕೂಡ ಕನಿಷ್ಠ ಒಂದು 80%, ನೀವು ಒಂದು 100% ನೀವು ಟಾರ್ಗೆಟ್ ಹಾಕ್ಕೊಂಡಿರ್ತೀರಿ. 100ಕ್ಕೆ 100 ಆಗಲಿಲ್ಲ ಅಂದ್ರೆ ಕನಿಷ್ಠ 80% ನೀವು ಟಾರ್ಗೆಟ್ ಮುಗಿಸ್ಲೇಬೇಕು. 80% ನೀವು ಟಾರ್ಗೆಟ್ ಮುಗಿಸಿದ್ದೇ ಆದರೆ ನಿಮಗೊಂದು ಭಾಳಷ್ಟು ಅದು ನಿಮಗೆ ನಿಮ್ಮ ಮನಸ್ಸು ಹಿಡಿದಿಟ್ಕೊಳ್ರಿ. ಮನಸ್ಸು ಗಟ್ಟಿಯಾಗಿ ಮನಸ್ಸನ್ನು ಹಿಡ್ಕೊಂಡು ನೀವು 80% ಓದಿದ್ದೇ ಆದರೆ ನೀವು ಗ್ಯಾರಂಟಿ ಸಕ್ಸಸ್ ಆಗ್ತೀರಿ. ಪಾಯಿಂಟ್ ನಂಬರ್ 1. ಈ ಒಂದು ಮ್ಯಾಗ್ಜಿನ್ ಇದೆ, 3ರಿಂದಾಗ ಮ್ಯಾಗ್ಜಿನ್ ಮುಗಿಸಿಬಿಡ್ಬೇಕು ನನ್ನ ಪ್ರಕಾರ. ಯಾವುದೋ ಆಧುನಿಕ ಭಾರತ ಇತಿಹಾಸ ಪ್ರಾರಂಭ ಮಾಡಿರಿ. ಆಧುನಿಕ ಭಾರತ ಇತಿಹಾಸದಲ್ಲಿ ಈಗ ಭಾರತಕ್ಕೆ ಯುರೋಪಿಯನರ ಆಗಮನ, ಆಂಗ್ಲೋ ಫ್ರೆಂಚ್ ಕದನಗಳು, ಕಾರ್ನಾಟಿಕ್ ಯುದ್ಧಗಳು, ಪ್ಲಾಸಿ ಕದನ, ಬಕ್ಸರ್ ಕದನ, ಅಲಹಾಬಾದ್ ಒಪ್ಪಂದ, 1857 ದಂಗೆ. ಸರ್ ನಮ್ಗೆ ಆಗ್ತಾ ಇಲ್ಲ ಸರ್, ನಮ್ಗೆ ಭಾಳ ಕಷ್ಟ ಅನ್ನಿಸ್ತಾ ಇದೆ. ಏನು ಬೇಕಾದಾಗಲಿ ಅದು ಶತಸಿದ್ಧ, ಅವತ್ತು ನೀವು ಅದನ್ನು 80% ಮುಗಿಸ್ಲೇಬೇಕು. ಪಾಯಿಂಟ್ ನಂಬರ್ 1. ಏನು 2ನೇ ಪಾಯಿಂಟ್ ಏನು ಅಂತಂದರೆ, ಏನು ಓದಿರ್ತಿರಲ್ಲ ಆ ಓದಿದಂಥ ವಿಚಾರಗಳನ್ನು ಅತ್ಯಂತ ಕಡಿಮೆ ಒಂದು ಹಾಳಿ ತೊಗೊಂಡು ಏನು ಓದಿರಪ್ಪ ಇವತ್ತು ಆ ಪಾಯಿಂಟ್ಗಳನ್ನು ಶಾರ್ಟ್ ನೋಟ್ ಮಾಡ್ಕೊಡ್ರಿ. ಕಿರು ನೋಟ್ಸ್ ಅಂತ ಕರಿತೀವಿ. ಆ ಕಿರು ನೋಟ್ಸ್ಗಳನ್ನು ಮಾಡಿಕೊಳ್ಳುವುದರ ಮೂಲಕ ನಿಮ್ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಈಗ ಉದಾಹರಣೆ, ಈ 1857 ದಂಗೆ ಎಲ್ಲಿಂದ ಪ್ರಾರಂಭ ಆಯಿತು? ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್. ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಮಂಗಳ ಪಾಂಡೆ, ಮೀರತ್ತದಲ್ಲಿ ಕದಮ್ ಸಿಂಗ್, ದೆಹಲಿಯಲ್ಲಿ 2ನೇ ಬಹದ್ದೂರ್ ಶಾ. ರೆಪೋ ರೇಟ್ ಅಂದರೇನು, ರಿವರ್ಸ್ ರೆಪೋ ರೇಟ್ ಅಂದರೇನು, SLR ಅಂದರೇನು, CRR ಅಂದರೇನು, ಗೂಳಿ, ಕರಡಿ, ಕುಂಟು ಬಾತುಕೋಳಿ ಅಂದರೇನು, ಷೇರು ಮಾರುಕಟ್ಟೆ ಅಂದರೇನು, GDP ಅಂದರೇನು, NDP ಅಂದರೇನು, ಸಂವಿಧಾನದ ವಿಧಿಗಳಾಗಿರ್ಬೋದು, ಭೂಗೋಳಶಾಸ್ತ್ರ ಸಂಬಂಧಪಟ್ಟಿರತಕ್ಕಂಥ ಪ್ರಮುಖ ಅಕ್ಷಾಂಶಗಳಾಗಿರ್ಬೋದು, ಗ್ರಹಗಳ ಎಲ್ಲ ಅಂಕಿ ಸಂಖ್ಯೆಗಳ ನೆನಪಿಡೋದಲ್ಲ, ಇಂಪಾರ್ಟೆಂಟ್ ಗ್ರಹಗಳು, ಗೋಲ್ಡಿ ಲಾಕ್ ಅಂತೇಳಿ ಭೂಮಿಯನ್ನು ಕರೀತಾರೆ. ಇಂಥ ಪಾಯಿಂಟ್ಗಳನ್ನು ನೀವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಪಾಯಿಂಟ್ಗಳನ್ನು ಮಾಡಿಕೊಳ್ಳುವುದರಿಂದ, ಅದು ನೀವು ಎಷ್ಟು ಓದ್ತಿರಲ್ಲ ಅವು ಓದಿದಂಥ ವಿಚಾರಗಳನ್ನು ಪಾಯಿಂಟ್ಗಳನ್ನು ಮಾಡಿಕೊಳ್ಳೋದರಿಂದ ಹೈಯೆಸ್ಟ್ ಎಫೆಕ್ಟ್ ಆಗ್ತದೆ ನಿಮ್ಗೆ. ತಿದ್ದುಪಡಿಗಳದಾವೆ, ಸಂವಿಧಾನ ತಿದ್ದುಪಡಿಗಳು 101ರಿಂದ 106ನೇ ತಿದ್ದುಪಡಿಗಳವರೆಗೆ. ಒಂದೊಂದು ತಿದ್ದುಪಡಿಗಳು ಒಂದೊಂದು ಅಂಶ. 106ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿದೆ, ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟದ್ದು. 105ನೇ ತಿದ್ದುಪಡಿ, 105ನೇ ತಿದ್ದುಪಡಿ ಅದಕ್ಕೆ ಸಂಬಂಧಪಟ್ಟಿದೆ. ರಾಷ್ಟ್ರಪತಿ ರಾಜ್ಯಪಾಲರಿಗೆ ಏನು ಜಾತಿ ಅವಕಾಶ ಕೊಡ್ಲಕ್ಕೆ, ಪಟ್ಟಿ ಅವಕಾಶ ಕೊಡ್ಲಕ್ಕೆ. 104ನೇ ತಿದ್ದುಪಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 10 ವರ್ಷ ಮೀಸಲಾತಿ, ಆಂಗ್ಲೋ ಇಂಡಿಯನ್ ಮೀಸಲಾತಿ ರದ್ದತಿ. 103ನೇ ತಿದ್ದುಪಡಿ, ಸಂವಿಧಾನದ 103ನೇ ತಿದ್ದುಪಡಿ, ಮೇಲ್ವರ್ಗದವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿ. 102ನೇ ತಿದ್ದುಪಡಿ, ಯಾವುದು OBC ಆಯೋಗಕ್ಕೆ ಸಂಬಂಧಪಟ್ಟಂತೆ. 101 GSTಗೆ ಸಂಬಂಧಪಟ್ಟಂತೆ. ಈ ರೀತಿಯಾಗಿ ನೀವು 91ನೇ ತಿದ್ದುಪಡಿ, ಲೋಕಸಭೆ ವಿಧಾನಸಭೆಗಳಲ್ಲಿ 15% ಸಚಿವ ಸಂಪುಟದ ಗಾತ್ರ ಮೀರಬಾರದು. ನಿಮ್ಗೆ ಗೊತ್ತದೆ, ಅಂಥ ಪಾಯಿಂಟ್ಗಳನ್ನು ನೀವು ಮಾಡಿಕೊಳ್ಳುವುದರಿಂದ ಭಾಳಷ್ಟು ಹೆಲ್ಪ್ ಆಗ್ತದೆ ಇದು. ಇನ್ನು ಪಾಯಿಂಟ್ ನಂಬರ್ 3 ಏನು ಅಂತಂದರೆ, ಓಲ್ಡ್ ಕ್ವಶನ್ ಪೇಪರ್ಗಳೇನದವಲ್ಲ, ಇತ್ತೀಚೆಗೆ ನಡೆದಂಥ 2020ರಿಂದ 2024 ನೀವು ಪೂರ್ತಿ ಹಳಿಗೆ ಹೋಗ್ಬೇಡ್ರಿ. 2020ರಿಂದ 2024 ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ಕ್ವಶನ್ ಪೇಪರ್ಗಳಾಗಿರ್ಬೋದು, UPSC ಕ್ವಶನ್ ಪೇಪರ್ ಆಗಿರ್ಬೋದು, 2 ಸಾರಿ 3 ಸಾರಿ KS ಕ್ವಶನ್ ಪೇಪರ್ಗಳು ಸಿಗ್ತವೆ, PDO ಕ್ವಶನ್ ಪೇಪರ್, ಗ್ರೂಪ್ C, ಬೇರೆ ಬೇರೆ ಎಕ್ಸಾಮ್ ನಡೆಸಿದಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿಕೊಡ್ರಿ. ಪ್ರತಿನಿತ್ಯ ಆ ಕ್ವಶನ್ ಪೇಪರ್ಗಳನ್ನು ನೀವು ಬಿಡಿಸೋದ್ರಿಂದ ಹೆಂಗೆ ಕ್ವಶನ್ ಬರ್ತಾ ಇದ್ದಾವೆ, ಮುಂಬರೋ ಕ್ವಶನ್ಗಳು ಹೆಂಗಿರ್ಬೋದು. ಯಾಕಂದರೆ ಇತ್ತೀಚೆಗೆ ಕ್ವಶನ್ ಪೇಪರ್ ಅಷ್ಟು ಸಾಮಾನ್ಯ ಬರ್ತಾ ಇಲ್ಲ. PC ಕ್ವಶನ್ ಪೇಪರು ಟಫ್ ಆಗ್ತಾ ಇದೆ.
PSI ಕ್ವಶನ್ ಪೇಪರ್ ಭಾಳ ಟಫ್ ಆಗ್ತಾ ಇದೆ. KS ಕ್ವಶನ್ ಪೇಪರ್ ಅಂತೂ ನಿಲ್ತಾ ಇಲ್ಲ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಅತ್ಯಂತ ಹೆಚ್ಚು ನೀವು ಯಾರು ಸಬ್ಜೆಕ್ಟನ್ನು ಡೆಪ್ತಾಗಿ ಓದಿರ್ತಾರಲ್ಲ ಅವ್ರು ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಪ್ರತಿನಿತ್ಯ ಒಂದೊಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಹೋಗ್ರಿ. ರಾಜ್ಯದ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಇದು ಯಾರು ಮಾಡ್ತಾ ಇಲ್ಲ. ಅದಕ್ಕೆ ನೀವು ಸಕ್ಸಸ್ ಪ್ರಮಾಣ ಕಡಿಮೆ ಆಗ್ತಾ ಇದೆ. 4ನೇ ಪಾಯಿಂಟ್ ಏನು ಅಂತಂದರೆ, ನೀವು ಏನು ದಿನ ಓದಿರ್ತಿರಲ್ಲ ಆ ಓದಿದಂಥ ಪಾಯಿಂಟ್ಗಳನ್ನು ಒಂದು 20 ನಿಮಿಷ ರಿವಿಷನ್ ಮಾಡಿಕೊಡ್ರಿ, ಅಥವಾ ವೀಕ್ಲಿ ಅವುಗಳನ್ನ ರಿವಿಷನ್ ಮಾಡಿಕೊಡ್ರಿ. ಆ ವೀಕ್ಲಿ ರಿವಿಷನ್ ಮಾಡೋದರಿಂದ ನಿಮ್ಗೆ ಆತ್ಮವಿಶ್ವಾಸದ ಪ್ರಮಾಣ ಜಾಸ್ತಿ ಆಗ್ತದೆ. ಏನು ಓದಿದೆ ಇವತ್ತು, ಸಂವಿಧಾನ ಏನು ಓದಿದೆ, ಭಾಳಷ್ಟು ನನ್ನ ಪ್ರಕಾರ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆನೇ ಜಾಸ್ತಿ ಇದೆ. ಚಂತರ ಮೊಬೈಲ್ ಯೂಸ್ ಮಾಡೋದು, ಹೊರಗಡೆ ತಿರುಗಾಡೋದು, ಟೀ ಕುಡ್ಯಕ್ಕೆ ಹೋಗೋದು, ಇನ್ನೊಬ್ಬರ ಬಗ್ಗೆ ಏನೇನೋ ಮಾತಾಡೋದು. ನಿಮ್ಮ ಬಗ್ಗೆ ವಿಚಾರ ಮಾಡ್ರಿ. ನಿಮಗೆ ನೀವು ಒಂದು ದೊಡ್ಡ ಶಕ್ತಿಯಾಗಿ ನಿಲ್ರಿ. ಯಾರೋ ಶರಣಯ್ಯ ಭಂಡಾರಿ ಮಠ ಸರ್ ಹೇಳ್ಯಾರಂತಲ್ಲ, ನಿಮ್ಮ ಆತ್ಮ ಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಡ್ರಿ. ನಾ ಏನಾಗಬೇಕು, ನೀವು ಏನಾದ್ರೂ ಆದ್ರೆ ಮಾತ್ರ ನಿಮ್ಮ ಮರ್ಯಾದೆ ಇದೆ ಸಮಾಜದಲ್ಲಿ. ನಿಮ್ಮನ್ನು ಗುರುತಿಸ್ತಾರೆ ಜನರು, ನಿಮ್ಮ ಜೊತೆ ನಿಲ್ತಾರೆ. ದಯವಿಟ್ಟು ಈ ಓದಿದಂಥ ವಿಚಾರಗಳನ್ನು ಪ್ರತಿ ವಾರ ಶನಿವಾರನೋ ಅಥವಾ ಭಾನುವಾರ ಮುಂಜಾನೆ ಒಂದು 2-3-4 ಗಂಟೆನೋ ಅಥವಾ ಮಧ್ಯಾಹ್ನನೋ ಆ ಓದಿದಂಥ ಎಲ್ಲ ಪಾಯಿಂಟ್ಗಳನ್ನು ರಿವಿಷನ್ ಮಾಡಿಕೊಡ್ರಿ. ನಿಮ್ಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ವೀಕ್ಲಿ ಡೈಲಿ ಓದಿರ್ತಕ್ಕಂಥ ವಿಚಾರಗಳನ್ನು ವೀಕ್ಲಿ ಮತ್ತೆ ರಿವಿಷನ್ ಮಾಡಿಕೊಡ್ರಿ, ಹೆಲ್ಪ್ ಆಗ್ತದೆ. ಪಾಯಿಂಟ್ ನಂಬರ್ 5 ಏನು ಅಂತಂದರೆ, ಪರೀಕ್ಷೆಗಳು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕಿಂತಲೂ ನಿಮ್ಮನ್ನು ನೀವೇ ಮೊದಲು ಪರೀಕ್ಷೆ ಮಾಡಿಕೊಡ್ರಿ. ಪರೀಕ್ಷೆಗಳು ನಿಮ್ಮನ್ನು ಪರೀಕ್ಷೆ ಮಾಡೋದಲ್ಲ, ನಿಮ್ಮನ್ನು ನೀವು ಸೆಲ್ಫ್ ಏನು ಓದಿದೆ, ಈ ವಾರ ಏನು ಓದಿದೆ, ನಾ ಹೆಂಗೆ ಡೆವಲಪ್ಮೆಂಟ್ ಆಗ್ತಾ ಇದ್ದೇನೆ ಬಿಡ್ರಿ. ಒಂದು ಸ್ವಲ್ಪ ಅಹಂಕಾರ ಬಿಡ್ರಿ, ಎಲ್ಲರ ಜೊತೆ ಬೆರೀರಿ. ಯಾರು ಚೆನ್ನಾಗಿ ಓದ್ತಾ ಇದ್ದಾರಲ್ಲ ಅವ್ರ ಜೊತೆ ಸ್ನೇಹ ಮಾಡಿರಿ, ಗ್ರೂಪ್ ಡಿಸ್ಕಷನ್ ಮಾಡಿರಿ. ಮೆಂಟಲ್ ಎಬಿಲಿಟಿ, ಸೈನ್ಸ್, ಎಕಾಲಜಿ, ಎನ್ವೈರನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಜಿಯೋಗ್ರಫಿ, ಆಧುನಿಕ ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ, ಯಾವ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೇಳಿದ್ದಾನೆ ಅವುಗಳ ಮೇಲೆ ನಿಮ್ಮ ಸಮೀಪದಲ್ಲಿ ಯಾವುದಾದ್ರೂ ಕೋಚಿಂಗ್ ಸೆಂಟರ್ ಇದ್ದರೆ, ಅಥವಾ ನಿಮ್ಮ ರೂಮ್ನಲ್ಲಿ ನೀವೇ ಸ್ವತಃ ಯಾವುದಾದ್ರೂ ಕೋಚಿಂಗ್ ಸೆಂಟರ್ದವರು ಕ್ವಶನ್ ಪೇಪರ್ ಬಿಟ್ಟಿದ್ರೆ ಆ ಟೈಮ್ ಹಾಕ್ಕೊಂಡು 3 ಗಂಟೆಗಳ ಕಾಲ ಪ್ರತಿ ವಾರ ಟೆಸ್ಟ್ಗಳನ್ನು ಬರೀರಿ. ಇತ್ತೀಚೆಗೆ 16 ವರ್ಷದ ಹುಡುಗ ಇಂಟರ್ನ್ಯಾಷನಲ್ IPLದಲ್ಲಿ ಸೆಂಚುರಿ ಹೊಡೆದ. ಕಾರಣ ಆತ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು. ಪ್ರಪಂಚದ ಘಟಾನುಘಟಿ ಬಾಲರ್ಗಳನ್ನು ಹೆದರಿಸಬೇಕಾದ ಸಾಮಾನ್ಯ ಅಲ್ಲ ಅದು. ಅವ ಪ್ರಾಕ್ಟೀಸ್ ಮಾಡಿದ ಪರಿಣಾಮವಾಗಿ ಆತ ಸಕ್ಸಸ್ ಆದ. ಪರೀಕ್ಷೆ ಹೆಂಗಿರ್ತದಂದ್ರೆ, ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೋ, ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಹೇಳ್ತಾರೆ, ಸರ್ ಎಕ್ಸಾಮ್ ಬರೆಯುವಂಥ ಸಮಯದ ಭಾಳ ಭಯ ಆಗ್ತದೆ ಸರ್. ನಮಗೆ ಭಯ ಯಾಕೆ ಆಗ್ತದೆ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂತ. ಪ್ರತಿ ಸಂಡೇ ಟೆಸ್ಟ್ಗಳಿಗೆ ಅಟೆಂಡ್ ಆಗ್ರಿ. ಯಾರು ಚೆನ್ನಾಗಿ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾರೆ ನಿಮ್ಮ ಸುತ್ತ ಕೋಚಿಂಗ್ ಸೆಂಟರ್ಗಳಲ್ಲಿ, ಅಲ್ಲಿ ಅಟೆಂಡ್ ಆಗಿ ರಿಸಲ್ಟ್ ಅವ್ರು ಘೋಷಣೆ ಮಾಡ್ತಾರೆ. ಯಾಕೆ ಈ ವಾರ ಇಷ್ಟು ಮಾರ್ಕ್ಸ್ ಕಡಿಮೆ ಆಯಿತು, ಏನು ಕ್ವಶನ್ ಕೇಳಿದ್ದಾರೆ, ನಮ್ಗೆ ಯಾಕೆ ಬಿಡಿಸೋಕ್ಕಾಗಲಿಲ್ಲ. ಇದರಿಂದ ನಿಮ್ಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದ, ಎಕ್ಸಾಮದ ಭಯ ಹೋಗ್ತದ. ಮುಂಬರುವ ಎಕ್ಸಾಮ್ಗಳನ್ನ ಬೆಕ್ಕದಂಥ ಕ್ವಶನ್ ಪೇಪರ್ ಕೊಟ್ಟರು ಈಸಿಯಾಗಿ ಎಕ್ಸಾಮದಲ್ಲಿ ಏನೋ ಒಂದು 100 ಎಕ್ಸಾಮ್ ಬರೋದೇನು ಅದ್ರಾಗ ಇದು ಒಂದು ಅನಿಸ್ಬಿಡ್ತದೆ. ಓಕೆ ಸ್ನೇಹಿತರೆ, 5 ಅಂಶಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೆ. ನನ್ನ ಕರ್ನಾಟಕ ರಾಜ್ಯದ ಎಲ್ಲ ಸಮಸ್ತ ವಿದ್ಯಾರ್ಥಿಗಳು ಈ ಒಂದು 5 ಅಂಶಗಳನ್ನು ಪಾಲಿಸ್ತೀರಿ ಅಂಥೇಳಿ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಶೇಷವಾಗಿರುವಂಥ ಸಂಚಿಕೆಯೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೇನೆ. ಇದನ್ನು ಆಪ್ತ ಸಲಹೆ ಅನ್ಕೋತಿರೋ ಅಥವಾ ಏನು ಅನ್ಕೋತಿರೋ ಗೊತ್ತಿಲ್ಲ, ನಿಮ್ಮ ಜೊತೆ ಸದಾ ನಾನು ನಿಲ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ತಾವೆಲ್ಲ ಪಾಲಿಸ್ತೀರಿ.